ಮತ್ತು KFC ಸಂಬಂಧಪಟ್ಟಂತೆ KMRCಗೆ ರಿಲೇಟೆಡ್ ಹೀಗೆ ಒಟ್ಟು 7 ಅದರಲ್ಲಿ ಬೇಡಿಕೆಗಳನ್ನು ತಾವು ಕೊಟ್ಟಿದ್ದೀರಾ. ಈ ಬೇಡಿಕೆಗಳನ್ನು ಮತ್ತು ಇನ್ನೊಂದು ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಕ್ಷೇತ್ರ ಖಾಸಗೀಕರಣವನ್ನು ಕೈ ಬಿಡುವಂತೆ ಆಗ್ರಹಿಸಿ ಮತ್ತು ಸಾರ್ವಜನಿಕ ವಿದ್ಯುತ್ ಕ್ಷೇತ್ರವನ್ನು ವ್ಯವಸ್ಥೆಯನ್ನು ಬಲಪಡಿಸಲು 2 ಮನವಿಯನ್ನು ಕೂಡ ಕೊಟ್ಟಿದ್ದೀರಾ. ಇದನ್ನು ಸೂಕ್ತ ಕ್ರಮಕ್ಕಾಗಿ ಹಿಂದೆ ನಾವು ಜನ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಯಶವಂತ ನಗರದಲ್ಲಿ ಅರ್ಪಣೆ ಮಾಡ್ಕೊಂಡು ಹೋಗ್ತಾರೆ. ಅದು ಹೈಕೋರ್ಟ್ಗೆ ಹೋಗ್ತಾರೆ. 184 ಏನಿದೆ ಸರ್, ಅದು ರದ್ದಾಗಿದೆ. ಅದೇ ಏನಂದರೆ ಮಾನ್ಯ ಒಳಗೆ ಮತ್ತೆ ರೈತರಿಗೆ ಹೆಸರು ಕೊಡ್ಬೇಕು. ಲ್ಯಾಂಡ್ ಅಪ್ಲಿಕೇಶನ್ ಬರೆದಲೇ ಯಾವುದೇ ಥರದ ಎನ್ಕ್ವೈರಿ ಮಾಡಬಾರ್ದು ಅಂತ ನಮ್ಮ ಬಂಡಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಯಶವಂತ ನಗರ ಪ್ರಶ್ನೆ ಮಾಡಿದಾಗ ಅದು ಇಲ್ಲ ರದ್ದಾಗಿದೆ. ಸೆಕೆಂಡ್ ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ರದ್ದುಗೊಳಿಸಿ ಮತ್ತೆ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದೆ ಸರ್. ಏನಂತೇಳಿ ರೈತರಿಗೆ ಕೊಟ್ಟ ಕಾರಣಗಳನ್ನು ಪುನಃ ಪರಿಶೀಲನೆ ಮಾಡಿ ಅಂತ ಒಂದು ಆದೇಶ ಮಾಡಿದೆ. ಈಗ ಮತ್ತೆ ಈಗ 28(4) ಇಲ್ಲ ಅಂದಮೇಲೆ ಪಾಣಿಗಳು ಯಥಾಸ್ಥಿತಿಯಲ್ಲಿ ಬರಬೇಕಾಗ್ತದೆ ಅದಕ್ಕೆ ಸರ್. ಈಗ ಮತ್ತೆ ತಾವು ಅಬ್ಜೆಕ್ಷನ್ಸ್ ಅಂದರೆ ಸರ್ಕಾರದವರು ಅಬ್ಜೆಕ್ಷನ್ಸ್ ಏರ್ ಮಾಡಬೇಕಂತ ಕರಿಬೇಕಂದ್ರೆ ಅದಕ್ಕೆ ಮುಂಚೆನೆ ಪಾಣಿಗಳಲ್ಲಿ ರೈತರ ಹೆಸರು ಬರಬೇಕು. ದಟ್ ಈಸ್ ದಿ ಕಂಡೀಷನ್. ಈಗ ನಮ್ಗೆ ಯಾವುದೇ ಭೂಸ್ವಾಧೀನ ಸಂಬಂಧಪಟ್ಟಂತೆ ಪ್ರಾಥಮಿಕ ಅಧಿಸೂಚನೆ ಆಗಲಿ ಅಥವಾ ಫೈನಲ್ ನೋಟಿಫಿಕೇಶನ್ ಆಗಲಿ ಇಂಥವೆಲ್ಲ ಮಾಡ್ತಾ ಇರ್ತೀವಿ. ಪ್ರೊಸೀಜರ್ ಇದೆ. ಹೊಸ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ನಮಗೆ 2 ವರ್ಷ ಹಿಂದೆಲ್ಲ 3 ವರ್ಷ ಆಗ್ತಿತ್ತು. ಈ ಪ್ರಕ್ರಿಯೆ ಮಧ್ಯದಲ್ಲಿ ಏನಾದರೂ ಪ್ರೊಸೀಜರ್ನಲ್ಲಿ ಏನಾದರೂ ಲ್ಯಾಪ್ಸ್ ಆಗಿದ್ರೆ ಅಥವಾ ಅದ್ರಲ್ಲಿ ಏನಾದರೂ ನ್ಯಾಯಾಲಯ ಇಂಟರ್ವ್ಯೂನ್ ಆಗಿ ತಡೆಯಾಜ್ಞೆ ಕೊಟ್ಟಿದ್ರೆ ಅದನ್ನು ಸೆಟಸೈಡ್ ಮಾಡಿದ್ರೆ ನಮ್ಮ ಪ್ರೊಸೀಡಿಂಗು ಖಂಡಿತವಾಗಿ ಕೂಡ ನಾವು ಮುಂದಿನ ಆದೇಶವರೆಗೆ ಏನೂ ಮಾಡೋದಿಲ್ಲ. ನ್ಯಾಯಾಲಯದ ಆದೇಶ ನಾವೆಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದೀವಿ. ವಿದ್ಯಾಭ್ಯಾಸ ಮಾಡ್ಲಿಕ್ಕೂ ತೊಂದರೆ ಆಗಿದೆ. ತುಂಬಾ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದೀವಿ ಸರ್. ಮಲಗಲಾರದಂತ ಪರಿಸ್ಥಿತಿ ಇದೆ ಅದಿರು ಲಾರಿ ಸಾಗಣೆಯಿಂದ. ನೀವು ಕೂಡಲೇ ನೀವು ಗಂಭೀರವಾಗಿ ಪರಿಗಣಿಸಿ ನೀವು ಇದನ್ನ ಸ್ಟಾಪ್ ಆಗಕ್ಕೆ ಒಂದು ಅವಕಾಶ ಕೊಡಿ. ನಮಸ್ಕಾರ. ಇವತ್ತು ಕರ್ನಾಟಕದ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ. DK ಶಿವಕುಮಾರ್ ಅವರಿಗೆ ಮನವಿ ಮಾಡ್ತಾ ಇದ್ವಿ. ಇವತ್ತು ವಿದ್ಯುತ್ ಖಾಸಗೀಕರಣ ಮಾಡಿಬಿಟ್ರೆ ಎಂತ ಅನಾಹುತ ಆಗುತ್ತೆ. ಇವತ್ತು ಎಚ್ಚರಿಕೆ ಕೂಡ ಕೊಡ್ತಾ ಇದೀವಿ ರಾಜ್ಯದ ಮುಖ್ಯಮಂತ್ರಿಗೆ. ಇವತ್ತು ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ರಿ. ಇಡೀ ಸಮಾಜಕ್ಕೆ ಅನ್ಯಾಯ ಮಾಡೋಂಥ ಟಾಟಾ ಕಂಪನಿಗೆ ಏನಾದರೆ ಖಾಸಗೀಕರಣ ನೀವೇನಾದರೆ ಪರ್ಮಿಷನ್ ಕೊಟ್ಟರೆ ಇವತ್ತು ರೈತರು ಏನಾಗುತ್ತೆ ನಿಮ್ಮ ಪರಿಸ್ಥಿತಿ ಅಂತ ಮುಂದಿನ ದಿನ ನೋಡಿಸ್ಬೇಕಾಗುತ್ತೆ. ದಯವಿಟ್ಟು ನೀವು ಇದನ್ನ ತಕ್ಷಣನೇ ರದ್ದು ಮಾಡೋ ಕಾರ್ಯಕ್ರಮ. ಟಾಟಾ ಕಂಪನಿಯವರು ಏನು ಅರ್ಜಿ ಹಾಕಿದ್ದಾರೆ ಅದಕ್ಕೆ ಪರ್ಮಿಷನ್ ಕೊಡಬಾರ್ದಂತೇಳಿ ಪರವಾನಗಿ ಕೊಟ್ಟರೆ ಮಾತ್ರ ಯಾವುದೇ ಕಾರಣಕ್ಕೆ ಇವು ಸುಮ್ಮನಿರೋದಿಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ರೈತರು ರೋಡಿಗೆ ಬಂದರೆ ಏನು ಅನಾಹುತ ಆಗುತ್ತೆ ಅಂತ ಈಗಾಗಲೇ ಬಹಳಷ್ಟು ಸಲ ನೋಡಿಸಿದ್ದೇವೆ. ಮತ್ತು ಅದೇ ರೀತಿ 2000ರಿಂದ ಇಸ್ವಿಯಿಂದ ಖಾಸಗೀಕರಣ ಮಾಡೋದಕ್ಕೆ ಹಲವಾರು ಸಲ ಇದು ಸರ್ಕಾರ ಮಾಡಿದೆ. ಈ ಸಲ ಮಾತ್ರ ಒಂದು ಹೆಜ್ಜೆ ಮುಂದಿಟ್ಟಿದ್ದೀರಿ. ದಯವಿಟ್ಟು ಆ ಹೆಜ್ಜೆನ ಹಿಂದಕ್ಕೆ ಇಡಬೇಕು. ಹಿಂದಕ್ಕೆ ಇಡಲಿದ್ರೆ ರೈತರು ಮುನ್ನಾಲಿಗೆ ಬಂದರೆ ರೈತರು ರೋಡ್ಗಿಳಿದ್ರೆ ಏನಾಗುತ್ತೆ ಅಂತ ತೋರಿಸಿದೀವಿ. ಮತ್ತೆ ಆ ಕಾರ್ಯಕ್ರಮ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬಾರ್ದಂತ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ಸಂಡೂರಿಂದ ರಂಜಿತ್ಪುರ, ಯಶವಂತ ನಗರ, ನರಸಾಪುರ ಹಳ್ಳಿಗಳಿಂದ ನಮ್ಮ ಸಮಸ್ಯೆಗಳು ಹೊತ್ತು DC ಆಫೀಸಿಗೆ ಬಂದಿದ್ದೀವಿ. ಕಾರಣಗಳು ಏನಪ್ಪ ಅಂದರೆ ನಮಗೆ ಹಲವಾರು ಸಮಸ್ಯೆಗಳಿದೆ. ರೋಡಿನ ಸಮಸ್ಯೆ, ಲಾರಿಗಳು ತಿರುಗಾಡೋದ ಸಮಸ್ಯೆ, ಧೂಳಿನ ಸಮಸ್ಯೆ, ನಮ್ಮ ಲ್ಯಾಂಡ್ಗಳು KIDBಗೆ ವರ್ಗಾವಣೆ ಮಾಡಿ ಕಾರ್ಖಾನೆಗಳಿಂದ ಕಿರುಕುಳ ಅನುಭವಿಸ್ತಾ ಇದ್ದೀವಿ. ಒಂದು ಸ್ವಚ್ಛಂದವಾದ ಗಾಳಿ ವಾತಾವರಣಕ್ಕೆ ಇವತ್ತು ರೈತರು ಮತ್ತು ಸಾರ್ವಜನಿಕರು ಹೋರಾಡ್ತಿದ್ದಾರೆ. ಯಾಕಂದರೆ ದಿನನಿತ್ಯ ಆದರೆ ಸಾವಿರಾರು ದೈತ್ಯಾಕಾರದ ಲಾರಿಗಳು ಊರ ನಡುಕೆ ಅಡ್ಡಾಡ್ತಿದ್ದು ಶಾಲಾ ಮಕ್ಕಳು ಕಷ್ಟ ಅನುಭವಿಸ್ತಿದ್ದಾರೆ. ಎಷ್ಟೋ ಜನ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ತಾವು ನೋಡಿದ್ದೀರಿ, ದಿನ ಸಾವಿರಿಗೆ ಅಳೋರು ಯಾರು ಅನ್ನಂಗೆ ಆಗ್ಬಿಟ್ಟಿದೆ ಸಂಡೂರು ಪರಿಸ್ಥಿತಿ. ಯಾಕಪ್ಪ ಅಂದರೆ ಇವತ್ತು ಸಾವಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಒಬ್ಬ ಮೊನ್ನೆ ರೀಸೆಂಟಾಗಿ
ನಮ್ಮ ಲಕ್ಷ್ಮೀಪುರ ಹತ್ರ ಚಿನ್ನಬಸಪ್ಪ ಕ್ಯಾಂಪ್ ಹತ್ರ ತಂದೆ ಮಗ ಇಬ್ಬರು ಸತ್ತೋದು ಒಂದೇ ಇದರಲ್ಲಿ. ಅದೇ ರೀತಿ ಮೊನ್ನೆ ಹೊಸಪೇಟೆಯಲ್ಲಿ ಹಿಂಗೆ ಆಯಿತು, ಹೊಸಪೇಟೆ ರೋಡಲ್ಲಿ. ಹಾಗಾಗಿ ಗಣಿಗಾರಿಗಳನ್ನು ಸ್ಥಗಿತ ಮಾಡಿ ಆದಷ್ಟು ವಾಗನ್ನಿಂದ ಮತ್ತು ಕನ್ವೇರಿಂದ ಮೂಲಕ ನಮ್ಮ ಗಣಿ ಉತ್ಪಾದನೆಗಳನ್ನು ಸಾಗಣೆ ಮಾಡಬೇಕಂತೇಳಿ ಈ ಮೂಲಕ ನಾವು ಒತ್ತಾಯಿಸಕ್ಕೆ ಬಂದಿದ್ದೀವಿ.